ಕೋಲಾರದಲ್ಲಿ ಆಗ್ತಾ ಇದೆ. ಸೊ 600 ಸಮುದಾಯ ಭವನಗಳನ್ನು ಪ್ರಾರಂಭ ಮಾಡಿದವು. ಅದು ಸರ್ಕಾರದಿಂದ, ನಮ್ಮ ಕೈನಿಂದ ಅಲ್ಲ, ಸರ್ಕಾರದಿಂದ. ಇವನ್ನೆಲ್ಲ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದೀನಿ. ಮಾಡಿದ್ರು ಕೂಡ ಸಿದ್ದರಾಮಯ್ಯ ಏನು ಮಾಡಲಿಲ್ಲ. ಈ ಹೇಳ್ತಾರಲ್ಲ ಅವ್ರೇನ್ ಮಾಡಿದ್ದಾರೆ ಅಂತ ಹೇಳ್ಬೇಕಲ್ಲ. ಮಾಡಿಲ್ಲ, ಅವ್ರೇನು ಮಾಡಿಲ್ಲ. ಆದ್ರೂ ಹೇಳೋದು ಸಿದ್ದರಾಮಯ್ಯ ಏನ್ ಮಾಡಿದನು, ಕುರುಬರು ಸಂಘಕ್ಕೆ ಏನ್ ಮಾಡಿದ್ದಾರೆ. ನಾನು ಇಲ್ಲದೆ ಹೋಗಿದ್ರೆ ಇವತ್ತು ಈ ಆಸ್ತಿನೇ ಉಳಿತಿರಲಿಲ್ಲ. ಆಮೇಲೆ ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆ 300 ಕೋಟಿ ರೂಪಾಯಿ ಖರ್ಚು ಮಾಡಿರೋದು. 300 crores ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರ ಮಾಡಿದ್ದು ನಾನೇ. ಕಾಗಿನೆಲೆಯಲ್ಲಿ ಗುರುಪೀಠ ಮಾಡಿದ್ದು ನಾನೇ. ಆಮೇಲೆ ಪಕ್ಕದಲ್ಲಿ ಜಮೀನು ಇರಲಿಲ್ಲ. ಬೊಮ್ಮಾಯಿ ಅವರು, SR ಬೊಮ್ಮಾಯಿ ಅವರು, ಈ ಬೊಮ್ಮಾಯಿ ಅಲ್ಲ, SR ಬೊಮ್ಮಾಯಿ ಅವರು ಮಿನಿಸ್ಟರ್ ಆಗಿದ್ರು, ರೆವಿನ್ಯೂ ಮಿನಿಸ್ಟರ್ ಆಗಿದ್ರು. ಅವರಿಂದ ಜಾಗ ಕೊಡಿಸಿದ್ದು. ಅಲ್ಲಿರೋ ಅಷ್ಟೊಂದು ಜಾಗ ಇರ್ಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಸೊ ಏನೇ ಆಗಲಿ, ಈಗ ಮುಗ್ಡಪ್ಪನಿಗೂ ನಮಗೂ ಆಗಲ್ಲ, ಮುಗ್ಡಪ್ಪನಿಗೂ ನನಗೂ ಆಗಲ್ಲ, ನನ್ನ ಹತ್ರ ಬರ್ತಾನೆ ಇಲ್ಲ. ಬಟ್ ಮುಗ್ಡಪ್ಪ ನಾವು ಹೇಳಿದಾಗೆಲ್ಲ ಇವೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯಿತು. ಅದೇನೇ ಇರಲಿ, ಮುಗ್ಡಪ್ಪ ಅವನು ಪಬ್ಲಿಕ್ ಸರ್ವಿಸ್ ಕಮಿಷನ್ ಮೆಂಬರ್ ಆದಮೇಲೆ ನನ್ನ ಮಾತು ಕೇಳಲಿಲ್ಲ. ಎದರ್ಕೊಂಡು ಒಬ್ರು ಬಾಯಿನೇ ಬಿಡಲ್ಲ. ದಟ್ ಇಸ್ ದಿ ಪ್ರಾಬ್ಲಮ್. ಸತ್ಯ ಹೇಳ್ತಕ್ಕಂಥ ಧೈರ್ಯ ಮಾಡೋದೇ ಇಲ್ಲ. ಶಿವಣ್ಣನಿಗೆಲ್ಲ ಗೊತ್ತು. ಹೇಳೋದೇಲ್ಲ ನೀನು. ಏಯ್ ಕುತ್ಕೊಳ್ಳೆ, ಇದೆಲ್ಲ ಗೊತ್ತಿದೆ. ಏನು ಒಬ್ರು ಬಾಯಿ ಬಿಡೋದೇ ಇಲ್ಲ. ಭಯ ಅಲ್ಲ, ನಿಷ್ಠುರ ಯಾಕೆ ಆಗೋದು ಬೇಡ ಅಂತ ಅಂದ್ರಕ್ಕೂ ಮುಂಚುವಾಳು.